ನಮಸ್ಕಾರ ರೀ. ನಾ ಇವತ್ತು ಹೊಂಟೀನಿ ನೋಡ್ರಿ ಅಚ್ನೂರು ಗ್ರಾಮಕ್ಕೆ. ಊರಿನ ಆರಾಧ್ಯ ದೈವ ಶ್ರೀ ವಾರಿ ಮಾರುತಿ ಗುಡಿಗೆ ನಾ ಇವತ್ತು ಬಂದೀನಿ ನೋಡ್ರಿ. ಬಾಗಲಕೋಟೆಯಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರ ಆಗತ್ರಿ. ಈ ದೇವರು ತುಂಬಾ ಪ್ರಸಿದ್ಧಿ ಹಾಗೂ ನಡೆದುಕೊಂಡವರಿಗೆ ಎಲ್ಲವನ್ನು ನೀಡುವ ಕರುಣಾಮಯಿ. ನಾನು ತುಂಬಾ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅನ್ಕೊಂಡಿದ್ದೆ. ಆ ಒಂದು ನಂಬಿಕೆ ಇವತ್ತು ನೆರವೇರಿತು. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಪ್ರತಿ ಅಮಾವಾಸ್ಯೆಗೆ 15ರಿಂದ 20 ಸಾವಿರ ಆಗಿರ್ತದ್ರಿ. ಇದೇ ನೋಡ್ರಿ ಪ್ರಸಿದ್ಧವಾದ ಹನುಮಾನ್ ಮೂರ್ತಿ. ಈ ಮೂರ್ತಿ ಬಗ್ಗೆ ಹೇಳೋದ್ರೆ ಶ್ರೀ ಮಾರುತಿ ಕೈಯಲ್ಲಿ ರಾಮ ಮುದ್ರಿಕೆ ಇದೆ ನೋಡ್ರಿ. ಇವಾಗ ನೋಡ್ತಾ ಇರೋದೇ ನೀವು ಶ್ರೀ ಮಾರುತಿಯ ಪಾದಿಕೆಗಳು. ಈ ದೇವಸ್ಥಾನ ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆಯ ದೇವಸ್ಥಾನ. ಈ ದೇವಸ್ಥಾನ ತುಂಬ ಪವರ್ಫುಲ್ ನೋಡ್ರಿ. ಹಾಗೆ ಇಲ್ಲಿ ದೆವ್ವ ಹಾಗೂ ಗಾಳಿ ಬಿಡಿಸ್ತಾರೆ. ವಾರಿ ಮಾರುತೀಶ್ವರ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಗುಡಿ ಇದೆ. ಮಾರುತಿಯ ದರ್ಶನ ಮುಗಿಸಿಕೊಂಡು ನಂತರ ನೀವು ನರಸಿಂಹ ದೇವರ ದರ್ಶನಕ್ಕೆ ಹೋಗಬೇಕು. ಹಾಗೆ ದೇವರ ಜಾತ್ರೆ ಪಲ್ಲಕ್ಕಿ ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ಇದ ನೋಡ್ರಿ ಕಾಯಿ ಕಟ್ಟುವ ಸ್ಥಳ. ಯಾರಿಗೆ ಕಷ್ಟಗಳು ಇರುತ್ತವೆ ಹಾಗೂ ನೌಕರಿ ಆಗಿರಂಗಿಲ್ಲ, ಕಂಕಣ ಭಾಗ್ಯ, ಮಕ್ಕಳ ಭಾಗ್ಯ ಬೇಡಿಕೊಂಡವರು ಕಾಯಿ ಕಟ್ಟಿ ಹೋಗಿರುತ್ತಾರೆ. ಬೇಡಿಕೊಂಡ ಭಕ್ತರ ಎಷ್ಟೋ ಕಷ್ಟಗಳು ಇಲ್ಲಿ ವಾರಿ ಮಾರುತೇಶ್ವರ ನೆರವೇರಿಸಿಕೊಟ್ಟ ನೋಡ್ರಿ. ಆರಾಮಾಗೈತ್ರಿ ಈಗ? ಎಷ್ಟು ತಿಂಗಳಾತ್ರಿ ಇಲ್ಲೇ ದೇವಸ್ಥಾನದಾಗಿದ್ದೆ? 10 ತಿಂಗಳು ಆಯ್ತು. 10 ತಿಂಗಳ. ಮೊದಲ ಏನ್ ಸಮಸ್ಯೆ ಇತ್ರಿ? ಮೊದಲ ಗಾಳಿ ಕಾಟಿತ್ತು, ಸ್ವಲ್ಪ ಗಾಳಿ ಸಕ ಆಗಿತ್ತು. ಈಗ ಅದು ಹೋಗೈತ್ರಿ. ನೋಡ್ರಿ ಕಣ್ಣು ತೊಗೊಂಡಾಗೈತಂತ್ರಿ. ಕಣ್ಣು ಕೊಡಕ್ತೀವಿ. ಕಣ್ಣ ಈಗ ಒಂದ್ ಸ್ವಲ್ಪ ಕಾಣ್ತಾವ. ಹೆಂಗೈತ್ರಿ ಈಗ? ಇನ್ನ ಇಲ್ರಿ. ಇನ್ನ ಇಲ್ಲ. ಬಟ್ ನೀವು ಮೊದ್ಲಿನಕಿಂತ ಈಗ ಆರಾಮಾಗಿರಿ? ಆರಾಮಾಗಿತ್ರಿ. ಒಟ್ಟು ಆರಾಮಾಗೈತ್ರಿ. ಇವತ್ತು ಇಲ್ಲೇ ಇರ್ತೀರಾ? ಊರಿಗೆ ಹೋಗೋದು ಬರೋದು ಮಾಡ್ತೀರಾ? ಇಲ್ಲೇ ಇರ್ತೀವಿ. ಇಲ್ಲೇ ಫಿಕ್ಸ್ ಇಲ್ಲೇ ಇರ್ತೀವಿ. ಎಲ್ಲಾ ವ್ಯವಸ್ಥೆ ಎಲ್ಲ ಇಲ್ಲೇ ಒಟ್ಟು ದೇವ್ರು ಒಳ್ಳೇದ್ ಮಾಡ್ಯಾನ್ರಿ. ಒಟ್ಟು ನಿಮ್ಮ ಮೊದ್ಲಿನಕಿಂತ ಈಗೆಲ್ಲ ಒಳ್ಳೇದಾಗೈತ್ರಿ. ಅದಕ್ಕೆ ಭಾಳ ದಿನ ಆಗಿತ್ರಿ ನಾನು ಬರ್ಬೇಕು ಅನ್ಕೊಂಡಿದ್ದೆ, ಬಂದಿದ್ದಿಲ್ರಿ. ನಿಮ್ದ್ರಿ ನಾ ಊರ? ನಿಮ್ದು? ನಮ್ದು ಸೌದತ್ತಿ. ನಿಮ್ಮ ಅವ್ವಾರಿಗೆ ಬಂದು ಹೋದ್ರನ್ರಿ? ಅವ್ರಿಗೆ ಸ್ವಲ್ಪ ಗಾಳಿ ಸಾಕಾಗಿತ್ತನ್ರಿ? ಈಗ ರಿಕವರಿ ಆಗ್ಯಾರ? ಆರಾಮಾಗಿ ಚಲೋ ಆತ್ರಿ. ಒಟ್ಟೆ ಬಂದು ಭಕ್ತಾದಿಗಳಿಗೆಲ್ಲ ಆರಾಮಾದ್ರ. ಬರುವಂತ ಎಷ್ಟೋ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಇಲ್ಲಿ. ಮೊದಲು ಈ ಊರಿನ ಹೆಸರು ಅಚ್ಯುತವನ ಆಗಿತ್ತು ನೋಡ್ರಿ. ಅದು ಈಗ ಅಚ್ನೂರ್ ಅಂತ ಆಗಿದೆ. ನೀವು ಇಲ್ಲಿ ಬರೋರಿದ್ರೆ ನಿಮಗೆ ಬಾಗಲಕೋಟೆಯಿಂದ ಬಸ್ಸು ಹಾಗೂ ಗದಗ, ಹುಬ್ಬಳ್ಳಿ, ವಿಜಯಪುರ ಬರುವ ಎಲ್ಲಾ ಭಕ್ತಾದಿಗಳಿಗೆ ರೈಲ್ವೆ ವ್ಯವಸ್ಥೆ ಇದೆ ನೋಡಿ. ಇಲ್ಲಿಂದ 3 ಕಿಲೋಮೀಟರ್ ಕಡ್ಲಿಮಟ್ಟಿ ಎಂಬ ಒಂದು ರೈಲ್ವೆ ಸ್ಟೇಷನ್ ಐತ್ರಿ. ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಬರ್ಬೋದು. ಈ ದೇವರ ಜಾತ್ರೆ ಪ್ರತಿ ವರ್ಷ ಯುಗಾದಿಯಾಗಿ 9ನೇ ದಿನಕ್ಕೆ ಜಾತ್ರೆ ಇರ್ತದೆ ನೋಡಿ. ಕಷ್ಟ ಅಂತ ಬರುವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ. ಶ್ರೀ ವಾರಿ ಮಾರುತೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ರಿ. ನಮಸ್ಕಾರ.